ನಾನು ಅಂತರ ಅಲ್ಲ ಪ್ರಾರ್ಥನಾ ಅಂತ ಪ್ರೂವ್ ಮಾಡೋಕೆ ಯೋಗ್ಯತೆ ಇಲ್ಲದೆ ಇರೋ ನೀವುಗಳು ನನ್ನ ಮುಂದೆ ಮಾತಾಡಬೇಕಾದ್ದೆ. ಅದನ್ನು ಪ್ರೂವ್ ಮಾಡೋವರೆಗೂ ನೀವು ನನಗೆ ಸೊಸೆಯರಲ್ಲದೆ ಇದ್ದರೂ ನಾನು ನಿಮ್ಗತ್ತೇನೆ. ವಯಸ್ಸಲ್ಲಿ ದೊಡ್ಡೋಳಾಗಿರ್ಲಿಲ್ಲ ಅಂದಿದ್ರೆ ನಿನ್ ಕೆನ್ನೆ ಮೇಲಿರ್ತಿತ್ತು, ನನ್ನ ಚಪ್ಪಲಿ ಗುರ್ತು. ಉರಿಸ್ಬೇಡ, ಸುಮ್ಮನೆ ಹೊರಟೋಗು. ಸರು, ನಾವು ಏಜೆ ಸೊಸೆ ಅಂದರು, ನಮಗೆ ಆದಂಥ ಘನತೆ ಗೌರವ ಎಲ್ಲ ಇದೆ. ಅವಶ್ಯಕತೆ ಇಲ್ದಿರೋ ಕಡೆ ನಾಲ್ಗೆನ ಈ ರೀತಿಯೆಲ್ಲ ಉಪಯೋಗಿಸ್ಬೇಡಮ್ಮ. ಸಾರಿ ಅಕ್ಕ. ಓಹೋಹೋಹೋ, ಮಾವನ ಮಾತನ್ನು ಪಾಲಿಸುವಂಥ ಸಂಸ್ಕಾರವಂತ ಸೊಸೆ ಅಂದರು. ಸರಿ, ಹಾಗಿದ್ರೆ ಆ ಲೀಲಾನ ಈ ಮನೆ ಕರ್ಕೊಂಡು ಬರಬಾರ್ದು ಅಂತ ನಿಮ್ಮ ಮಾವ ಅಭಿನೇ ಹೇಳಿದ್ರೆ ಆಗ ಕೇಳ್ತೀರಾ ಅಲ್ವಾ? ಆಯ್ತು, ನಾನೀಗ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ. ಆಮೇಲೆ ಬಾಯಿ ಮುಚ್ಕೊಂಡು ನೀವೇ ಒಳಗಡೆ ಹೋಗ್ತೀರ. ಅಕ್ಕ, ಈಚೆ ಬೇಡ ಅಂದ್ರೆ ಏನ್ ಮಾಡೋದು? ಬೇಡ ಅನ್ನಕ್ ಅವನ್ ಯಾರು? ನಾನು ಅವನ ಹೆತ್ತಮ್ಮ, ಈ ಮನೆ ಯಜಮಾನಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಸೊಸೆ ಈ ಮನೆಗೆ ವಾಪಸ್ ಬರಲೇಬೇಕು. ಅವಳನ್ನು ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿನ ನಾನು ನಿಮಗೆ ಒಪ್ಪಿಸ್ತಿದ್ದೀನಿ. ಯಾರೇನಂತಾರೋ ನಾನು ಒಂದು ಕೈ ನೋಡೇ ಬಿಡ್ತೀನಿ. ಏನಂತೀರಾ? ಅಜ್ಜಿ, ಈ ಮಾತನ್ನ ನೀವು ಹೇಳ್ತಿದ್ದೀರಾ? ಹೌದು ಕಣ್ರೆ, ನಾನೇ. ನನ್ನ ಸೊಸೆ ಮಾಸ್ ಅಂತ ಆದಮೇಲೆ ಅವರತ್ತೆ ನಾನು. ನನಗೆ ಮಾಸ್ ಬಿಲ್ಡಪ್ ಬೇಡವೇನ್ರೆ? ಹೋಗಿ ಕರ್ಕೊಂಡು ಬನ್ನಿ. ನನ್ನ ಆಯಸ್ಸನ್ನ ಇನ್ನೊಂದು 10 ವರ್ಷ ಜಾಸ್ತಿ ಮಾಡಿಸಿ. ಆಶೀರ್ವಾದ ಮಾಡಿ. ಆದಷ್ಟು ಬೇಗ ನನ್ನ ಸೊಸೆನ ಕರ್ಕೊಂಡು ಬನ್ನಿ. ವಿಜಯ್ ಭವ. ಅಮ್ಮ, ನಂಗೊಂದು ಲೋಟ ಕಾಫಿ ಮಾಡ್ಕೊಡ್ತೀಯಾ ಪ್ಲೀಸ್? ಹಾಲು ಬಂದಿಲ್ಲಮ್ಮ. ಇನ್ನೂ ಹಾಲು ಬಂದಿಲ್ವಾ? ಇಷ್ಟೊತ್ತಿಗೆ ಬರ್ಬೇಕಿತ್ತು ತಾನೆ. ಹಾಲು ಅಷ್ಟೇ ಅಲ್ಲ, ಮನೇಲಿ ನೀರು ಬರ್ತಾ ಇಲ್ಲ. ನೆಲ್ಲಿ ಕೆಟ್ಟೋಗಿರ್ಬೇಕು ಅನ್ಕೊಂಡೆ, ಆದ್ರೆ ಅಕ್ಕಪಕ್ಕದ ಮನೆಯಲ್ಲಿ ನೀರು ಬರ್ತಾ ಇದೆ, ನಮ್ಮ ಮನೇಲಿ ಮಾತ್ರ ಬರ್ತಾ ಇಲ್ಲ. ಓ, ನಿನ್ನೆ ಬಂದವರು ಕುಡುಕರು ಅಂತ ಅನ್ಕೊಂಡೆ. ಯಾರು ಬೇಕಂತ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಆಯ್ತು. ಯಾರು ಏನು ಬೇಕಾದರೂ ಮಾಡಲಿ, ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಏನಾದರೂ ತೊಂದರೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನಾನೇ ಮಾರ್ಕೆಟ್ಗೆ ಹೋಗಿ ಹಾಲು, ನೀರು, ತರಕಾರಿ ಏನು ಬೇಕೋ ಎಲ್ಲ ತೊಗೊಂಬರ್ತೀನಿ. ಅಪ್ಪ ಪ್ಲೀಸ್, ನೀನು ಹೊರಗಡೆ ಹೋಗ್ಬೇಡ. ಮೊದಲೇ ಜನ ಏನೇನೋ ಮಾತಾಡ್ತಿದ್ದಾರೆ. ಮತ್ತೆ ನೀನು ಹೊರಗಡೆ ಹೋದ್ಮೇಲೆ ಅವ್ರು ಅವಮಾನ ಮಾಡಿದ್ರೆ ನನಗದು ಇಷ್ಟ ಆಗಲ್ಲ. ಪ್ಲೀಸ್ ಅಪ್ಪ. ನನಗಿನ್ಯಾರು ಅವಮಾನ ಮಾಡ್ತಾರಮ್ಮ? ನಿಮ್ಮಂಥ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ ನನ್ನ ಅಳಿಯ ಬೀದಿಲಿ ನಿಂತು ನನಗೆ ಅವಮಾನ ಮಾಡಿದ ಮೇಲೆ ಇನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಹೇಳು? ಅದೆಲ್ಲ ಮುಗ್ದೋಗಿರೋ ವಿಷಯಪ್ಪ. ಇವಾಗ ಆ ವಿಷಯ ಬೇಡ. ನೀನು ಒಳಗಿರೋ, ನಾನು ಹೋಗಿ ತರ್ತೀನಿ. ಲೀಲಾ, ನೀನು ಹೋಗ್ತೀಯಾ? ಹ್ಞೂನಮ್ಮ, ನಾನೇ. ಯಾಕೆ ಹೋಗ್ಬಾರ್ದಾ? ಅಲ್ಲಮ್ಮ, ನೀನು ಏಜ್ ಅವ್ರ ಹೆಂಡತಿ, ಹೀಗೆಲ್ಲ. ನನಗೂ ಆ ಮನೆಗೂ ಸಂಬಂಧ ಇಲ್ಲ ಅಂತನ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿರೋ ವ್ಯಕ್ತಿಗೂ ನನಗೂ ಸಂಬಂಧ ಇಲ್ಲ ಅಂದರೆ ನಾನು ಅವ್ರ ಹೆಂಡತಿ ಹೇಗಾಗ್ತೀನಿ? ನೀನು ಈ ಥರ ಎಲ್ಲ ಮಾತಾಡ್ಬೇಡ, ನಂಗೆ ಇಷ್ಟ ಆಗಲ್ಲ. ನೋಡಮ್ಮ, ಅಳಿಯಂದ್ರೆ ಕಟ್ಟಿರೋ ತಾಳಿ ನಿನ್ನ ಕೊರಳಲ್ಲಿ ಇರೋವರೆಗೂ ನೀನು ಅವ್ರ ಮನೆ ಸೊಸೆಮ್ಮ. ಹೌದು ರೀ ಲೀಲಾ, ನಿನಗೆ ಗಂಡ ಇರೋವರೆಗೂ, ಅವ್ನು ಕಟ್ಟಿರೋ ತಾಳಿ ಇರೋವರೆಗೂ
ನೀನು ಆ ಮನೆ ಸೊತ್ತೇ ಹೊರತು ಈ ಮನೆ ಸೊತ್ತಲ್ಲ. ಪ್ಲೀಸ್ ನೀವಿಬ್ರು ನನ್ನ ತಲೆ ತಿನ್ಬೇಡಿ. ನನಗೆ ಬೇಕಾಗಿರೋದು ಈ ಮನೆ, ನಾನು ಬೆಳೆದಿರೋ ಮನೆ. ಆ ಮನೆಗೂ ನನಗೂ ಯಾವ ಲಿಂಕು ಇಲ್ಲ. ನೀನು ಈ ಮಾತುಗಳನ್ನು ಆಡಿದ್ರೆ ಪ್ರಯೋಜನ ಇಲ್ಲ ಅಂತ ನಿನಗೂ ಗೊತ್ತಿಲ್ಲಮ್ಮ. ಅಲ್ಲಮ್ಮ, ಇವತ್ತಲ್ಲ ನಾಳೆ ಬಿದ್ದೋಗೋ ಮರಗಳು ನಾವು. ನಮಗೋಸ್ಕರ ನಿನ್ನ ಗಂಡನ ಮನೆ ಬಿಟ್ಟು ನೀನು ಇಲ್ಲಿದೆಯಾ ಅಂದರೆ ನಿನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀನೆಲ್ಲೂ ಹೋಗೋದು ಬೇಡ, ನಾನೇ ಹೋಗಿ ಎಲ್ಲ ತೊಗೊಂಬರ್ತೀನಿ. ನಾನು ಬ್ಯಾಗ್ ತೊಗೊಂಡು ಬರ್ತೀನಿ. ಲೀಲಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಮ್ಮ. ನೀನು ನಮ್ಮ ಭಾರ ಅಲ್ಲಮ್ಮ, ಆದರೆ ನೀನು ಇಲ್ಲಿದ್ದಷ್ಟು ನಮ್ಮ ಮನಸ್ಸಿಗೆ ಭಾರ. ಕೇವಲ ಅಂತರನ ರೂಪ ಇದೆ ಅಂತ ಕಂಡೋರ್ ಮನೆ ನುಗ್ಗಿ ಅಧಿಪತ್ಯ ಸಾಧಿಸೋದಕ್ಕೆ ಆ ಪ್ರಾರ್ಥನಾ ಕಾಯ್ತಾ ಇದ್ದಾಳೆ. ತಾಳಿ ಕಟ್ಟಿಸ್ಕೊಂಡಿರೋ ನೀನು ಆ ಮನೆ ಬಿಟ್ಟು ತವ್ರ ಮನೆಯಲ್ಲಿ ಕಷ್ಟಪಡ್ತಾ ಇದೆಯಾ. ಸೋಲ್ಬೇಕಾಗಿರೋದು ನೀನಲ್ಲ, ಆ ಪಾಪಿ. ನೀನು ಆ ಮನೆ ಬಿಟ್ಟು ಈ ಮನೆ ಸೇರಿರೋ ನೆಕ್ಸ್ಟ್ ಕ್ಷಣದಿಂದನೇ ಆ ಪ್ರಾರ್ಥನಾ ಗೆಲುವಿಗೆ ಹತ್ರ ಆಗ್ತಾ ಇರ್ತಾಳೆ. ನ್ಯಾಯಕ್ಕೆ ಜಯ ಸಿಗ್ಬೇಕಮ್ಮ, ಅದನ್ನು ನೀನು ಕೊಡಿಸ್ಬೇಕು. ನೀನಾಗಿ ನೀನೇ ಅವಳಿಗೆ ಜಯ ಕೊಡಿಸೋದು ಆ ದೇವರು ಮೆಚ್ಚಲ್ಲ. ಅತ್ತೆ ನಾವು ಕತ್ತೆ, ಅತ್ತೆ ನಾವು ಕತ್ತೆ. ಏನಮ್ಮ ಇದು ಸೌಂಡು? ಎಕ್ಸ್ಕ್ಯೂಸ್ ಮಿ ಸರ್. ಅರೆ ಸರ್ಪ್ರೈಸ್, ಏನು ಇಲ್ಲಿ ನೀವು ಕೂತ್ಕೊಳ್ಳಿ. ಆಫೀಸ್ಗೆ ಹೋಗ್ಲಿಲ್ವಾ? ಸಾರಿ ಸರ್, ನೀವು ಯಾವ ಮೂಡಲ್ಲಿ ಇದ್ದೀರಾ ಅಂತ ಗೊತ್ತಿದ್ರು ನಾನು ಇಲ್ಲಿಗೆ ಬರಬೇಕಾಯಿತು. ಪ್ಲೀಸ್ ಏನು ಅನ್ಕೋಬೇಡಿ. ದಟ್ಸ್ ಓಕೆ. ಬಟ್ ಆಫೀಸ್ದು ಯಾವುದೇ ಮೀಟಿಂಗ್ ಇರಲಿ, ಕಾಂಟ್ರಾಕ್ಟ್ಸ್ ಅಗ್ರಿಮೆಂಟ್ಸ್ ಏನೇ ಇದ್ದರೂ ಅದನ್ನು ಮಾಡೋ ಮೂಡಲ್ಲಿ ನಾನಿಲ್ಲ. ಅಫಿಷಿಯಲ್ ಕೆಲಸ ಏನೇ ಇದ್ರೂ ಅದನ್ನು ಪೋಸ್ಟ್ಪೋನ್ ಮಾಡಿಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಕ್ಷಮಿಸಿ ಸರ್, ನಾನು ನಿಮಗೆ ಬೇಜಾರು ಮಾಡಬೇಕು ಅಂತಾಗಲಿ ಅಥವಾ ಅಫಿಷಿಯಲ್ ವಿಚಾರದಲ್ಲಿ ನಿಮ್ಮ ಸಜೆಷನ್ ಕೇಳಿ ಡಿಸ್ಟರ್ಬ್ ಮಾಡಬೇಕು ಅಂತಾಗಲಿ ನಾನು ಇಲ್ಲಿಗೆ ಬಂದಿಲ್ಲ. ಕಷ್ಟ ಅಂತ ಬಂದರೆ ನಾವೇ ಹಂಚ್ಕೊತಾ ಇದ್ವಿ. ಆದರೆ ಇದು ಖುಷಿ ಪಡೋ ವಿಚಾರ ಸರ್. ನಿಮ್ಮ ಜೊತೆನೇ ಹಂಚ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಖುಷಿ ವಿಷಯನ? ಏನದು? ಸರ್, ಹೊಸದಾಗಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ಜೊತೆಗೆ 2 ಪ್ರಾಡಕ್ಟ್ನ ಸೇರಿಸಿ ಲಾಂಚ್ ಮಾಡಿದ್ವಿ. ಹೊಸದಾಗಿ ಇದ್ದಿದ್ದರಿಂದ ಹೇಗೆ ಹೋಗುತ್ತೆ ಅನ್ನೋ ಅಂದಾಜು ನಮಗಿರಲಿಲ್ಲ. ಆದರೂ ಒಂದು ಗಟ್ಟಿ ನಿರ್ಧಾರ ತಗೊಂಡು ಲಾಂಚ್ ಮಾಡಿದ್ವಿ ಸರ್. ಆದರೆ ಈಗ ಅದೇ ಪ್ರಾಡಕ್ಟು ನಮ್ಮ ಹಿಂದಿನ ಪ್ರಾಡಕ್ಟು ಎಷ್ಟು ಸೇಲ್ ಆಗ್ತಾ ಇತ್ತೋ ಅದಕ್ಕಿಂತ ಹೆಚ್ಚಾಗಿ ಈ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ಈ ಹೊಸ ಪ್ರಾಡಕ್ಟು ಕಂಪ್ನಿ ಪ್ರಾಡಕ್ಟ್ನ 60% ಮ್ಯಾಚ್ ಮಾಡ್ತಿದೆ. ವಾವ್, 60%? ದಟ್ಸ್ ಗುಡ್. ಬಟ್ ಯಾವ ಪ್ರಾಡಕ್ಟ್ ಅದು? ಅದು ಲೀಲಾ ಮೇಡಮ್ನವರು ಸ್ವತಃ ಇಂಟ್ರೊಡ್ಯೂಸ್ ಮಾಡಿರೋ ದೇಸಿ ರೆಸಿಪಿ ಸರ್. ಎಲ್ಲ ಮಸಾಲೆ ಪದಾರ್ಥಗಳನ್ನು ಅವರೇ ಚೂಸ್ ಮಾಡಿ ಕಾಂಬಿನೇಷನ್ ಕೂಡ ಅವರೇ ಹೇಳ್ಕೊಟ್ಟು ಮಾಡಿಸಿದ ರೆಸಿಪಿ ಸರ್. ಅದು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸರ್. ಅದು ಹೀಗೆ ಮುಂದುವರೆದ್ರೆ ಇನ್ನು 10 ವರ್ಷ ಅದನ್ನು ಯಾರು ಬೀಟ್ ಮಾಡೋಕ್ಕಾಗಲ್ಲ. ವಾವ್, ಲೀಲಾ ಮಾಡಿದ್ದ? ಲೀಲಾ ಇಷ್ಟೆಲ್ಲ ಮಾಡ್ತಾಳೆ ಅಂತ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ. ಲೀಲಾ, ಲೀಲಾ, ಲೀಲಾ ಬೇಗ ಬಾ ಇಲ್ಲಿ, ನೀವೊಂದು ಗುಡ್ ನ್ಯೂಸ್ ಇದೆ. ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವ್ರನ್ನ ತಡಿತಾ ಇದ್ದೆ. ಈ ತರ ನಿಂತ್ಕೊಂಡು ಆಟ ನೋಡ್ತಿರ್ಲಿಲ್ಲ. ಲೀಲಾ ಮನೇಲಿಲ್ಲಲ್ಲ? ಬಟ್ ಡೆಫಿನೆಟ್ಲಿ ದಿಸ್ ಇಸ್ ಗುಡ್ ನ್ಯೂಸ್. ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ಕೀಪ್ ದ ಗುಡ್ ವರ್ಕ್ ಗೋಯಿಂಗ್. ಗುಡ್ ಲಕ್. ಎಕ್ಸ್ಕ್ಯೂಸ್ ಮೀ, ನೀನು ಈ ಕಂಪ್ನಿಗೆ ಮ್ಯಾನೇಜರಾ ಅಥವಾ ಆ ಲೀಲಾ ಪರ್ಸ್ನಲ್ ಅಸಿಸ್ಟೆಂಟಾ? ಮೇಡಮ್, ನಾನೇನು ಮಾಡಿದೆ? ಅಭಿ ಎಷ್ಟು ಬೇಜಾರಲ್ಲಿದ್ದಾನೆ ಅಂತ ಗೊತ್ತಿದ್ದು ಮನೆವರೆಗೂ ಹುಡ್ಕೊಂಡು ಬಂದಿದ್ಯಲ್ಲ, ನಿನಗೇನು ಹೇಳಬೇಕು? ಅಲ್ಲ, ನಿನ್ನಂಥವನ್ನ ಗೇಟ್ ಒಳಗೆ ಬಿಟ್ಕೊಳ್ಳೋದು ತಪ್ಪು. ಅಂಥದ್ರಲ್ಲಿ ನನ್ನ ಗಂಡನ ಎದುರಿಗೆ ನಿಂತ್ಕೊಂಡು
ಆ ಲೀಲಾ ಮಾಡಿರೋ ರೆಸಿಪಿಗೆ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತ ಹೇಳ್ತಿದ್ಯಲ್ಲ ನಿನ್ನ ನೋಡು, ಇನ್ಮೇಲೆ ಈ ಕಂಪ್ನಿಗೆ ನಾನೇ ಎಲ್ಲ. ಇನ್ನೊಂದು ಸಲ ನೀನೇನಾದರೂ ಆ ಲೀಲಾ ವಿಷಯ ತೊಗೊಂಡು ಮನೆವರೆಗೂ ಬಂದ್ಯೋ, ನಿನ್ನನ್ನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮಾಡಿದ್ಮೇಲೆ ನಿನಗೆ ನೆನಪಿರಲ್ಲ. ಹುಷಾರ್. ಮೇಡಮ್, ಹೋಗ್ತಾ ಇರಬೇಕಷ್ಟೆ. ನಿಮ್ಮ ಎಕ್ಸ್ಪ್ಲನೇಷನ್ನ ನಾನು ಕೇಳಲಿಲ್ಲ. ಅತ್ತೆ ನಾವ್ ಕತ್ತೆ, ಅತ್ತೆ ನಾವ್ ಕತ್ತೆ, ಅತ್ತೆ ನಾವ್ ಕತ್ತೆ, ಅತ್ತೆ ನಾವ್ ಕತ್ತೆ. ಬರ್ಬೇಕು ಬರ್ಬೇಕು, ಲೀಲಾ ಅತ್ತೆ ಬರ್ಬೇಕು, ಎಲ್ಲಿವರೆಗೂ ಹೋರಾಟ? ಅತ್ತೆ ಬರೋವರೆಗೂ ಹೋರಾಟ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಲೀಲಾ ಅತ್ತೆ ಸೂಪರ್ ಸ್ಟಾರ್, ಚಿಲಿಪಿಲಿ ಚಿಲಿಪಿಲಿ ಧೂಮ್ ಧನಕ್ಕ. ಲೀಲಾ ಅತ್ತೆ ಸೊಸೇಂದ್ರ ಪಕ್ಕ. ಸಾಕ್ ನಿಲ್ಸಿ. ಅಪ್ಪ ನೀನ್ಯಾಕೆ ನಗ್ತಿದ್ಯಾ? ಅಯ್ಯೋ, ನಾನು ಹೊರಗೆ ಬರುವಾಗ ಅವರೆಲ್ಲ ಕೂಗ್ತಾ ಇದ್ರು, ನಗು ಬಂತಮ್ಮ. ನೋಡು ಅಮ್ಮನೂ ನಗ್ತಿದ್ದಾಳೆ. ಯಾಕಮ್ಮ ನಗ್ತಿದ್ಯಾ? ಅತ್ತೆಗೋಸ್ಕರ ಕಷ್ಟಪಡೋ ಸೊಸೇಂದ್ರನ ಜೀವನದಲ್ಲಿ ಮೊದಲೇ ಸಲ ನೋಡ್ತಾ ಇದ್ದೀನಿ. ನೀವ್ ಯಾಕೆ ಬಂದಿದ್ದೀರಾ? ಅದನ್ನ ನಾನ್ ಹೇಳ್ತೀನಿ. ಶ್ರೀಯುತ ಅಭಿರಾಮ್ ಜಯಶಂಕರ್ ಅವರ ಸೊಸೆಯಂದಿರಾದ ನಾವುಗಳು ಶ್ರೀಮತಿ ಲೀಲಾ ಅಭಿರಾಮ್ ಜಯಶಂಕರ್ ಅವ್ರನ್ನ ಅಲಿಯಾಸ್ ನಮ್ಮತ್ತೆ ಅವರನ್ನ ವಾಪಸ್ ಕರೆದುಕೊಂಡು ಹೋಗುವ ಹಂಬಲದಿಂದ ಶಾಂತಿಯುತವಾಗಿ ಆಗ್ರಹ ಮಾಡೋದಕ್ಕೆ ಬಂದಿದ್ದೀವಿ. ಆಗ್ರಹ ಅಂತ ಕಮೆಂಟ್ ಅನ್ಕೋಬೇಡಿ, ಇದು ಪ್ರೀತಿಯ ಆಗ್ರಹ ಅತ್ತೆ. ನೀವು ಹೇಳ್ತಾ ಇರೋದು ಕೇಳಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಚೆನ್ನಾಗಿ ಹೇಳಿದ್ರಿ. ಅಪ್ಪ ಸಾಕ್ ಸುಮ್ನಿರು. ಪದೇ ಪದೇ ಹೇಳಕ್ಕೆ ನಾನ್ ಟೀಚರು ಅಲ್ಲ, ನೀನ್ ನನ್ನ ಸ್ಟೂಡೆಂಟು ಅಲ್ಲ. ನನ್ಗೂ ಇವ್ರಿಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ನೀವೇನ್ ಹೊರಡ್ಬೋದು. ಇಲ್ಲ ಇಲ್ಲ, ಆಗೋದಿಲ್ಲ. ಅತ್ತೆ ಬರೋವರೆಗೂ ಹೋಗೋದಿಲ್ಲ. 1/4 kg ಟೀ ಪುಡಿ, ಅತ್ತೆ ಬರ್ದೇ ಇದ್ರೆ ಕಾಲ್ ಹಿಡಿ. ಲೀಲಾ, ಯಾಕಿಷ್ಟು ಹಠ ಮಾಡ್ತಾ ಇದ್ಯಾ? ಅವ್ರು ನಿನ್ಕಿಂತ ದೊಡ್ಡವರು, ಆದರೂ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕೇಳ್ತಾ ಇದ್ದಾರೆ. ಆದರೂ ಸುಮ್ಮನೆ ಇದೆಯಲ್ಲ, ನನಗೆ ಒಂಥರ ಅನಿಸ್ತಾ ಇದೆ. ಕೌಸಲ್ಯ, ಅವ್ರಿಗೆ ಕೂಗಿ ಕೂಗಿ ಗಂಟ್ಲೆಲ್ಲ ಒಣಗೋಗಿರ್ಬೋದು. ಏನಾದರೂ ಜ್ಯೂಸ್ ಕೊಡೆ. ಡಿಯರ್ ಸುಸೇಂದ್ರ, ನಿಮಗೆ ನಿಂಬೆಹಣ್ಣು ರಸ ಸಾಕಾ ಅಥವಾ ಪಾನ್ಕನೇ ಬೇಕಾ? ಲಿರಿಕ್ಸ್ ಅಂದ್ರೆ ಯೋಗರಾಜ್ ಭಟ್ರು, ಬೇಡ ಬೇಡ ಅಮೃತ ಕೊಟ್ರು. ಅಯ್ಯೋ, ಯಾರಮ್ಮ ಈ ಸಾಲುಗಳನ್ನೆಲ್ಲ ಬರೆದಿದ್ದು? ನಾನೇ ಅಂಕಲ್. ಟ್ರೆಂಡಿ ಆಗಿದೆ ಅಲ್ವಾ? ನಮ್ಮ ಅತ್ತೆನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಬರ್ದಿದ್ದೀನಿ. ಅವ್ರು ವಾಪಸ್ ಬಂದ್ರೆ ಅಷ್ಟೇ ಸಾಕು. ನಂಗೆ ಇರಿಟೇಟ್ ಮಾಡ್ಬಿಡಿ ಪ್ಲೀಸ್, ಹೊರಟೋಗಿ. ಸಾಫ್ಟ್ ಆದ್ರೂ ಇಮೋಷನಲ್ ಆಗಿ ಅಟ್ಯಾಕ್ ಮಾಡಿ. ಅತ್ತೆ, ಇಷ್ಟು ದಿನದಿಂದ ನಮ್ಮ 3 ಜನ ನಿಮ್ಮ ಬಗ್ಗೆ ಅನ್ಕೊಂಡಿದ್ ರೀತಿ, ಆಡಿದ ಮಾತು, ತಗೊಂಡಿದ್ ನಿರ್ಧಾರ, ಮಾಡಿದ ಕೆಲಸ ಎಲ್ಲ ನಿಮ್ ವಿರುದ್ಧವಾಗೇ ಇತ್ತು. ಅದರಲ್ಲಿ ನಾನೇ ತುಂಬ ಪುಣ್ಯ ಮಾಡಿದ್ದೆ. ನಿಮ್ಮ ಬಗ್ಗೆ ನನಗೆ ಬೇಗ ಗೊತ್ತಾಯ್ತು. ನಾನು ತುಂಬಾ ಪಾಪ ಮಾಡಿದ್ದೆ. ಅಕ್ಕಂದ್ರಿಬ್ರಿಗೂ ಗೊತ್ತಾದ್ಮೇಲೆ ನೀವೇನು ಅಂತ ನನಗೆ ಗೊತ್ತಾಯ್ತು. ಹಿಂದಿನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ಬರ ಬಂದ್ಮೇಲೆ ಬಾವಿ ತೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ಎಷ್ಟೇ ತೋಡಿದ್ರೂ ಅಲ್ಲಿ ಸಿಗೋದು ಮಣ್ಣೆ. ನೋಡಿಮ್ಮ, ನನ್ನ ಮಗಳು ತುಂಬ ಕಠೋರವಾಗಿ ವರ್ತಿಸ್ತಿದ್ದಾಳೆ. ಅವಳ ವರ್ತನೆಗೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ, ದೊಡ್ಡ ಮಾತು. ನೀವ್ಯಾಕೆ ಕ್ಷಮೆ ಕೇಳಬೇಕು? ಕ್ಷಮೆ ಕೇಳಬೇಕಾದವರು ನಾವು. ಅಯ್ಯೋ, ಏನು ಮಾಡ್ತಾ ಇದ್ದೀರಮ್ಮ? ಈಚೆ ಮನೆ ಸೊಸೇಂದ್ರಾಗಿ ಸಂಸ್ಕಾರ ಇರೋ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಆಗಿರೋ ಅನಾಹುತಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಮಾಡಿರೋರು ನಮ್ಮನೆಯವರು, ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ನೀವೇನಂತ ನಮಗೆ ಗೊತ್ತು. ಜಗತ್ತು ನಿಮ್ಮನ್ನ ಕಳ್ಳ ಸುಳ್ಳ ಏನಾದ್ರೂ ಅನ್ಲಿ, ಆದ್ರೆ ಲೀಲಾ ಅತ್ತೆಗೆ ನೀವ್ ಕೊಟ್ಟಿರೋ ಸಂಸ್ಕಾರ ನೋಡಿದ್ರೇನೆ ಗೊತ್ತಾಗತ್ತೆ ನೀವ್ ಎಂತ ದೇವ್ರಂತವ್ರು ಅಂತ. ಕಾಂಡೇರೋ ಕೈಗಳು ಆಟಾಡುವಾಗ ಇದೆಲ್ಲ ಸಹಜ. ನಾವು ನಿಮ್ಮನ್ನ ನಂಬಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ. ನೀವಿಷ್ಟು ಹೇಳಿದ್ಮೇಲೆ
ನಾನು ನನ್ನ ಮಗಳ ಹತ್ರ ಮಾತಾಡ್ತೀನಮ್ಮ. ಎದ್ದೇಳಿ ಪ್ಲೀಸ್, ಎದ್ದೇಳಿ. ಬನ್ನಿ ಒಳಗೆ. ಅಭಿ, ನಂತರ ಪ್ರೊಫೆಷ್ನಲ್ ವಿಷಯ ಮಾತಾಡೋದಾದ್ರೆ ಆಮೇಲೆ ಮಾತಾಡೋಣ. ನನಗೀಗ ಮನಸ್ಸಿಲ್ಲ. ಪ್ರೊಫೆಷ್ನಲ್ ವಿಷಯ ಆದರೆ ನಾನು ನಿನ್ನ ಹತ್ರ ಕೇಳೋಕ್ಕೂ ಬರಲ್ಲ. ಆದರೆ ಇದು ಪರ್ಸ್ನಲ್ ವಿಷಯ, ಅದಕ್ಕೆ ನೇರವಾಗಿ ನಿನ್ನ ಹತ್ರನೇ ಕೇಳೋಣ ಅಂತ ಬಂದಿದ್ದೀನಿ. ನೇರವಾಗಿ ಕೇಳಬೇಕಾ? ಸರಿ, ಕೇಳಿ. ಲೀಲಾ ನಿನ್ನ ಹೆಂಡ್ತಿನ? ಲೀಲಂಗೆ ನಿನ್ ತಾಳಿ ಕಟ್ಟಿದ್ಯಾ? ಅಂತರ ಏನು ಕೇಳ್ತಾ ಇದೆಯಾ? ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ನಾನು ಕೇಳೋಕ್ ಬರೋದೂ ಇಲ್ಲ. ಅದನ್ನ ಕೇಳೋ ಆಸಕ್ತಿನೂ ನನಗಿಲ್ಲ. ಮತ್ತೆ ಇದನ್ನ ಯಾಕೆ ಕೇಳ್ತಿದ್ಯಾ? ಇರೋ ವಿಷಯ ಅಲ್ವಾ ಅಭಿ? ನಿಜ ಹೇಳು, ಲೀಲಾ ನಿನ್ ಹೆಂಡ್ತಿನ ಅಲ್ವಾ? ಅಭಿ, ನೀನು ಉತ್ತರ ಕೊಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಇದರಿಂದ ನಿನಗೆ ತುಂಬಾ ಆಘಾತ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸಿಚುವೇಶನ್ ಅಲ್ಲಿ ನಾನು ನಿನ್ನ ಹತ್ರ ಈ ಥರ ಎಲ್ಲ ಮಾತಾಡಬಾರ್ದು. ಆದರೆ ಏನು ಮಾಡಲಿ, ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನು ಈ ರೀತಿ ಪ್ರಶ್ನೆ ಮಾಡೋ ಥರ ಮಾಡ್ತಿದ್ದಾರೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಲೀಲನ್ಗೆ ತಾಳಿ ಕಟ್ಟಿ ಹೆಂಡತಿ ಸ್ಥಾನ ಕೊಟ್ಟು ಈ ಮನೆ ಕರ್ಕೊಂಡು ಬಂದಿದ್ಯಾ? ನಿನಗೆ ಈ ಪ್ರಶ್ನೆ ಕೇಳು ಅಂತ ಫೋರ್ಸ್ ಮಾಡ್ತಿರೋದು ಯಾರು? ನಿನ್ ಸೊಸೆ ಅಂದ್ರು. ಅವ್ರು ಮಾಡಿರೋ ಘನಂದಾರಿ ಕೆಲಸದಿಂದ ನಾನೇ ನೇರವಾಗಿ ನಿನ್ನ ಹತ್ರ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದೀನಿ. ನಾನು ಈ ಮನೆ ಸೊಸೆ. ಅವ್ರಿಗೆ ಆ ಸತ್ಯ ಗೊತ್ತಿದ್ರು ಕೂಡ ಲೀಲಾನ ಮನೆ ಕರ್ಕೊಂಡು ಬರ್ತೀವಿ ಅಂತ 3 ಜನ ಹಠ ಮಾಡ್ಕೊಂಡು ಅವಳ ಮನೆಗೆ ಹೋಗಿದ್ದಾರೆ. ವಾಟ್? ಇದು 100ಕ್ಕೆ 100 ಸತ್ಯ ಅಭಿ. ನಾನು ಯಾಕೆ ಸುಳ್ಳು ಹೇಳಿ? ಅಲ್ಲ, ನಾನು ಅವ್ರ ಅತ್ತೆ ಆಗಿ ಅವ್ರ ಕಣ್ಮುಂದೆನೇ ಈ ಮನೇಲಿ ಇರಬೇಕಾದ್ರೆ ಲೀಲಾನ್ ಕರ್ಕೊಂಡು ಬರಬೇಕು ಅಂತ ಹಠ ಮಾಡ್ತಿದ್ರಲ್ಲ, ಅದ್ರ ಅರ್ಥ ಏನು? ಅದ್ರ ಉದ್ದೇಶ ಏನು? ಅವ್ರ ಅತ್ತೆ ನಾನಲ್ಲ, ಲೀಲಾ ಅವ್ರ ಅತ್ತೆ ಅಂತ ತಾನೇ? ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಕೇಳ್ತೀನಿ ಅಭಿ, ಆ ಲೀಲಾ ನಿನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ನಿನ್ನನ್ನು ಇಷ್ಟೆಲ್ಲ ಡಿಪ್ರೆಸ್ ಆಗೋ ಥರ ಮಾಡಿದ್ದಾಳೆ. ಆದ್ರೆ ಅವಳು ಯಾಕೆ ಈ ಮನೆಗೆ ವಾಪಸ್ ಬರಬೇಕು ಅಂತ? ಮೊದಲೇ ನೀನು ಎಷ್ಟು ನೊಂದಿದ್ಯಾ ಅಭಿ? ಮೊದಲು ನಿನ್ನ ಮಗ ಮೋಸ ಮಾಡ್ದ, ಈಗ ಆ ಲೀಲಾ ಅನ್ನ ಹಾಕಿದ ತಪ್ಪಿಗೆ ಮೋಸ ಮಾಡಿದ್ಲು. ಅಂತರ ಲೀಲಾ ನನಗೆ ಮೋಸ ಮಾಡಿಲ್ಲ. ಮೋಸ ಮಾಡಿರೋದು ಅವರಪ್ಪ. ಆದ್ರೆ ನಡು ರಸ್ತೆ ನಿಲ್ಸಿ ನಿನ್ ಹೆಸರು ಕರೆದು ರಂಪ ರಾಧ ಅಂತ ಮಾಡಿದಾಳಲ್ಲ, ಅದು ತಪ್ಪಲ್ವಾ? ನೋ, ಅದು ತಪ್ಪಲ್ಲ. ಹೆತ್ತ ತಂದೆಗೆ ಯಾರೇ ಬಂದು ಹೇಳಿದ್ರು ಮಗಳಾದವಳು ಬಂದು ನಿಂತೆ ನಿಲ್ತಾಳೆ. ಅದ್ರಲ್ಲಿ ಅವಳದೇನು ತಪ್ಪಿಲ್ಲ. ಆ್ಯಕ್ಚುಲಿ ತಪ್ಪು ನಂದು. ನಾನೇ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟೆ. ಈಗ ನನಗೂ ಬೇಜಾರಾಗ್ತಾ ಇದೆ. ಅಷ್ಟು ಇನ್ಸೆನ್ಸಿಟಿವ್ ಆಗಿ ನಾನು ನಡ್ಕೋಬೇಕಿತ್ತ ಅಂತ. ನೀನು ನಿಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ಯಾ ಅಭಿ, ಅದಕ್ಕೆ ನಿನಗೆ ತಪ್ಪು ಅಂತ ಅನ್ನಿಸ್ತಿದೆ. ಆದರೆ ನಾನು ಅಗ್ನಿ ಸಾಕ್ಷಿಯಾಗಿ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನೋಡಭಿ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ನೀನು ಹಣ ವಾಪಸ್ ಕೊಟ್ಟು ಚಂದ್ರಶೇಖರ್ಗೆ ಅಂಟಿರುವಂಥ ಆರೋಪ ಹೋಗಿಸ್ಬೋದು. ಆದರೆ ಅವಳು ಯಾವಳು ಲೀಲಾ ಬೀದಿಲಿ ನಿಂತು ನಿನ್ನ ಮರ್ಯಾದೆ ತೆಗೆದ್ಲಲ್ಲ, ಅದು ನಿನಗೆ ವಾಪಸ್ ಸಿಗುತ್ತಾ? ಅಂತ ಸ್ಟಾಪ್ ಇಟ್. ಲೀಲಾ ಬೀದಿಲಿ ಹೋಗೋಳಲ್ಲ. ಬೀದಿಲ್ ಹೋಗೋಳಲ್ವಾ? ಹಾಗಾದ್ರೆ ಯಾರವಳು? ಹೇಳು ಅಭಿ, ಯಾರವಳು? ನಿನ್ಗವಳು ಏನಾಗಬೇಕು? ಅಲ್ಲ, ನಿನ್ ಮೇಲೆ ಏನ್ ಅಧಿಕಾರ ಇದೆ ಅಂತ ಅವಳು ನಿನ್ನ ಹತ್ರ ಅಷ್ಟೊಂದು ರೂಢಾಗಿ ಮಾತಾಡಿದ್ಲು? ಹೇಳಭಿ. ನನಗೆ ಉತ್ತರ ಕೊಡೋಕ್ಕಾಗದೆ ನೀನು ವಿಲ ವಿಲ ಅಂತ ಒದ್ದಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಹೀಗೆ ಬಿಟ್ಟರೆ
ಅವಳದೇನೂ ತಪ್ಪಿಲ್ಲ ಅಂತ ಮತ್ತೆ ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದರೂ ಬರ್ತೀಯ. ಹಾಗಾಗೋಕೆ ನಾನು ಬಿಡಲ್ಲ. ಅವಳನ್ನು ಈ ಮನೆಯಿಂದ ಹೊರಗಡೆ ಹಾಕಿದ್ದೀನಿ. ಹಾಗೆ ನಿನ್ನ ಮನಸ್ಸಿಂದನೂ ಹೊರಗಡೆ ಹಾಕ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಅಂತರ ಅಲ್ಲ, ಪ್ರಾರ್ಥನಾ ಅಂತ ಗೊತ್ತಾದರೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಬಾರ್ದು. ಆ ಥರ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದೀನಿ. ಅದೇ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದು. ಅದೇ ನನ್ನ ಮುಂದಿನ ಹೆಜ್ಜೆ. ಅದಕ್ಕೂ ಮುಂಚೆ ಈ ಲೀಲಾ ಮತ್ತೆ ಮನೆ ಕಾಲಿಡದೇ ಇರೋ ಹಾಗೆ ನೋಡ್ಕೋಬೇಕು. ಅದಕ್ಕೇನಾದರೂ ಮಾಡಬೇಕು. ಏನು ಮಾಡಲಿ? ಪರ್ಫೆಕ್ಟ್. ಅತ್ತೆ ಬಿಸಿ ಇದೆ. ನೀವು ನಂಗೆ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಅತ್ತೆ ಮೋಸ್ಟ್ಲಿ ಅತ್ತೆಗೆ ಸೇವೆ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ ಅನ್ಸುತ್ತೆ. ಅತ್ತೆಗೆ ಸೇವೆ ಮಾಡಲಿಲ್ಲ ಅಂದ್ರೆ ನಮಗೆ ಸ್ವರ್ಗ ಇಲ್ಲಿಂದ ಸಿಗುತ್ತೆ. ಅದಕ್ಕೆ ಸೇವೆ ಮಾಡ್ತೀವಿ. ಬಿಡಿ ಅತ್ತೆ. ಸರ್ ಲಕ್ಷ್ಮಿ ನಿಲ್ಸಿ, ಏನ್ ಮಾಡ್ತಿದ್ದೀರಾ? ನಾವ್ ನಿಲ್ಸಕ್ಕೆಲ್ಲ ಬಂದಿಲ್ಲ, ಶುರು ಮಾಡಿದೀವಿ. ಇದಕ್ಕೆ ಎಂಡ್ ಸಿಗೋದು ನಾವ್ ಇಲ್ಲಿಂದ ಹೋದ್ಮೇಲೆನೆ ಅಲ್ವಾ? ಹೌದು, ಮತ್ತೆ ನೀವೇನೇ ಮಾಡಿದ್ರು ನನ್ನ ಮನಸ್ಸು ಕರಗಲ್ಲ.